ಆ, ಬೆಂಗಳೂರಿನಲ್ಲಿ ಬದುಕುವುದೋ ಮತ್ತೆ ಕೆಲಸ ಮಾಡುವುದು ಅಂದರೆ ಒಂಥರ ಹೇಗಿದೆ ಗೊತ್ತಾ? ಅದು ನಿಖರವಾಗಿ ಅತ್ಯಂತ ದುಬಾರಿಯಾದ ಹೈ ಎಂಡ್ ಸ್ಮಾರ್ಟ್ಫೋನ್ ಒಂದನ್ನು ಯಾವಾಗಲೂ ಚಾರ್ಜ್ ಇಲ್ಲದೆ ಕೇವಲ 1% ಬ್ಯಾಟ್ರಿಯಲ್ಲಿ ಓಡಿಸ್ತಾ ಇರೋ ಹಾಗೆ ಇದೆ. ಕರೆಕ್ಟ್. ಅಂದ್ರೆ ನಮ್ಮಲ್ಲಿ ಅದ್ಭುತವಾದ ಫೀಚರ್ಗಳಿವೆ, ಬೇಕಾದಷ್ಟು ಸ್ಕಿಲ್ಸ್ ಇವೆ, ಜಗತ್ತನ್ನೇ ಗೆಲ್ಲೋ ಸಾಮರ್ಥ್ಯ ಇವೆ. ಆದರೆ ಆ ಆಂತರಿಕ ಬ್ಯಾಟ್ರಿ ಮಾತ್ರ ಸಂಪೂರ್ಣವಾಗಿ ಖಾಲಿಯಾಗಿದೆ. ಯಾವಾಗ ಬೇಕಾದ್ರೂ ಸ್ವಿಚ್ ಆಫ್ ಆಗ್ಬೋದು ಅನ್ನೋ ಆತಂಕದಲ್ಲೇ ನಾವೆಲ್ಲ ಓಡ್ತಾ ಇದೀವಿ ಅಲ್ವಾ? ಖಂಡಿತ. ಇದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುವಂಥ ಹೋಲಿಕೆ. ಆ ಸ್ಮಾರ್ಟ್ಫೋನ್ನ ಬ್ಯಾಕ್ಗ್ರೌಂಡ್ನಲ್ಲಿ ನೂರಾರು ಆ್ಯಪ್ಗಳು ಓಡ್ತಾ ಇದ್ದು ಬ್ಯಾಟ್ರಿಯನ್ನು ಹೇಗೆ ಸೈಲೆಂಟಾಗಿ ಹೀರ್ತಾವೋ ಹಾಗೆ ನಮ್ಮ ದೈನಂದಿನ ಡೆಡ್ಲೈನ್ಗಳು, ಟ್ರಾಫಿಕ್ಕು ಮತ್ತು ನಿರಂತರ ಸ್ಟ್ರೆಸ್ ನಮ್ಮ ಎನರ್ಜಿಯನ್ನು ಹೀರ್ತಾ ಇವೆ. ಹೌದು, ಎನರ್ಜಿ ಸಂಪೂರ್ಣ ಡ್ರೈನ್ ಆಗೋಗುತ್ತೆ. ವಿಜ, ನಾವಿವತ್ತು ಆಳವಾಗಿ ನೋಡ್ತಾ ಇರೋ ಈ ಸೋರ್ಸ್ ಮಟೀರಿಯಲ್ನ, ಅಂದರೆ ಈ ಮಾಹಿತಿಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಕೇವಲ ಒಬ್ಬಿಬ್ಬರ ಆಯಾಸದ ಕತೆ ಅಲ್ಲ. ನಮ್ಮ IT ರಾಜಧಾನಿಯಲ್ಲಿ ಇದೊಂದು ದೊಡ್ಡ ವ್ಯವಸ್ಥಿತ ಆರೋಗ್ಯ ಬಿಕ್ಕಟ್ಟು. ಸಿಸ್ಟಮಿಕ್ ಕ್ರೈಸಿಸ್. ಎಕ್ಸಾಕ್ಟ್ಲಿ. ಈ ಬಿಕ್ಕಟ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯೋಗ ಅರ್ಬನ್ ಅನ್ನೋ ಒಂದು ಪ್ರೀಮಿಯಂ ಸಂಸ್ಥೆ ಹೇಗೆ ಒಂದು ಕೇಸ್ ಸ್ಟಡಿಯಾಗಿ ಕೆಲಸ ಮಾಡ್ತಿದೆ, ಮತ್ತೆ ಅವರು ಈ ಆಧುನಿಕ ಜೀವನ ಶೈಲಿಯ ಸಮಸ್ಯೆಗಳಿಗೆ ಹೇಗೆ ವೈಜ್ಞಾನಿಕ ಪರಿಹಾರ ಒದಗಿಸ್ತಾ ಇದ್ದಾರೆ ಅನ್ನೋದನ್ನ ನಾವಿಂದು ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಖಂಡಿತ. ಯೋಗ ಅರ್ಬನ್ನ ಉಪಕ್ರಮಗಳ ಬಗ್ಗೆ ಮಾತನಾಡುವ ಮುನ್ನ ನಾವು ಮೊದಲು ಈ ಸಮಸ್ಯೆಯ ಬೇರು ಎಲ್ಲಿದೆ ಅಂತ ನೋಡಬೇಕು. ನಾನು ಓದುತ್ತಿದ್ದ ಒಂದು ಆರ್ಟಿಕಲ್ನಲ್ಲಿ ಗಮನಿಸಿದೆ, ನಮ್ಮ IT ವೃತ್ತಿಪರರು ದಿನಕ್ಕೆ ಸರಾಸರಿ 10ರಿಂದ 12 ಗಂಟೆಗಳ ಕಾಲ ಕೇವಲ ಬರೀ ಕೆಲಸ. ಹೌದು, ಬರೀ ಕೂತು ಕೆಲಸ ಮಾಡ್ತಾರೆ. ಬೆಳಗ್ಗೆ 9 ಗಂಟೆಗೆ ಟೀಮ್ ಸ್ಟ್ಯಾಂಡ್ ಅಪ್ ಕಾಲ್ ಅಂತ ಕುರ್ಚಿಗೆ ಅಂಟ್ಕೊಂಡವರು ಆ ಮಧ್ಯಾಹ್ನ 2 ಗಂಟೆಗೆ ಸ್ವಿಗ್ಗಿಯಲ್ಲಿ ಊಟ ಆರ್ಡರ್ ಮಾಡೋವರೆಗೂ ಆ ಕುರ್ಚಿಯಿಂದ ಕದಲೇ ಇರಲ್ಲ. ಇದೊಂದು ಕಂಪ್ಲೀಟ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ನಿಜ. ಜೊತೆಗೆ ವಿಪರೀತ ಮಾನಸಿಕ ಒತ್ತಡ. ಇದರಿಂದಾಗಿ ದೀರ್ಘಕಾಲದ ಬೆನ್ನಿನೋವು, ಟೆಕ್ನೆಕ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಕಾರ್ಪಲ್ ಟನಲ್ ಸಿಂಡ್ರೋಮ್ಗಳಂತಹ ಭೌತಿಕ ಸಮಸ್ಯೆಗಳು ಶುರುವಾಗ್ತಾ ಇವೆ. ನಮ್ಮ ಈ ಪ್ರೊಡಕ್ಟಿವಿಟಿಯ ದಾಹ ಅಕ್ಷರಶಃ ನಮ್ಮ ಬೆನ್ನುಮೂಳೆಯನ್ನೇ ಮುರಿಯುತ್ತಿದೆಯಾ ಅಂತ ನನಗನ್ಸುತ್ತೆ. ನಿಮ್ಮ ಆ ಪ್ರಶ್ನೆಯಲ್ಲೇ ಉತ್ತರವಿದೆ. ಯಾಕೆಂದ್ರೆ ಈ ಟೆಕ್ ಹಬ್ಗಳ ವಿಶಿಷ್ಟ ಸಮಸ್ಯೆಯ ಹಿಂದಿನ ಬಯಾಲಜಿಯನ್ನ, ಅಂದ್ರೆ ಜೀವವಿಜ್ಞಾನವನ್ನು ನಾವು ನೋಡಿದಾಗ ಅಲ್ಲಿ ಒಂದು ಬಹುದೊಡ್ಡ ವಿಪರ್ಯಾಸ ಕಾಣಿಸ್ತೆ. ಅಂದ್ರೆ ಯಾವ ತರಹದ ವಿಪರ್ಯಾಸ? ನೋಡಿ, ಮನುಷ್ಯನ ಮೆದುಳು ಗಂಟೆಗೆ 100 ಮೈಲ್ ವೇಗದಲ್ಲಿ ಓಡ್ತಾ ಇರುತ್ತೆ. ಆದ್ರೆ ಆತನ ದೇಹ ಒಂದೇ ಕಡೆ ಒಂದೇ ಭಂಗಿಯಲ್ಲಿ ಗಂಟೆಗಟ್ಲೆ ಹೆಪ್ಪುಗಟ್ಟಿದ ಹಾಗೆ ಕೂತಿರುತ್ತೆ. ಕರೆಕ್ಟ್. ವಿಕಾಸದ ಅಂದ್ರೆ ಎವಲ್ಯೂಷನ್ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ದೇಹ ವಿನ್ಯಾಸಗೊಂಡಿರೋದು ಚಲನೆಗಾಗಿ, ಬೇಟೆಯಾಡಲು ಅಥವಾ ಕೃಷಿ ಮಾಡಲು. ಆದ್ರೆ ಈಗ ನಾವೇನ್ ಮಾಡ್ತಿದೀವಿ? ಕೇವಲ ಕಣ್ಣು ಮತ್ತೆ ಬೆರಳುಗಳನ್ನ ಮಾತ್ರ ಬಳಸ್ತಾ ಇದೀವಿ. ಹೌದು, ಬರೀ ಸ್ಕ್ರೀನ್ ಮತ್ತೆ ಕೀಬೋರ್ಡ್. ಎಕ್ಸಾಕ್ಟ್ಲಿ. ಬೆನ್ನುಮೂಳೆಯ ಮೇಲಿನ ನಿರಂತರ ಒತ್ತಡ, ಭುಜದ ಸ್ನಾಯುಗಳ ಬಿಗಿತ, ಇವೆಲ್ಲವೂ ದೇಹ ನಮ್ಗೆ ಕೊಡ್ತಾ ಇರೋ ಎಚ್ಚರಿಕೆಯ ಘಂಟೆಗಳು. ಅಂದ್ರೆ ನಾವು ನಮ್ಮ ದೇಹದ ಎಚ್ಚರಿಕೆಯ ಘಂಟೆಗಳನ್ನ ಕಡೆಗಣಿಸಿ ಸತತವಾಗಿ ಸ್ನೂಸ್ ಬಟನ್ ಒತ್ತುತ್ತಲೇ ಇದ್ದೇವೆ. ನಾವು ಒಂದು ಇಮೇಲ್ ಗಳಿಸಲು ಅಥವಾ ಕೋಡ್ ಬರೆಯಲು ಲ್ಯಾಪ್ಟಾಪ್ ಸ್ಕ್ರೀನ್ ಒಳಗೆ ಹೊಕ್ಕಾಗ ನಮ್ಮ ಕುತ್ತಿಗೆ ಎಷ್ಟು ಮುಂದಕ್ಕೆ ಬಾಗಿದೆ ಅನ್ನೋ ಅರಿವೇ ನಮಗಿರೋದಿಲ್ಲ. ಖಂಡಿತ ಇರಲ್ಲ. ಇದನ್ನೇ ಟೆಕ್ನೆಕ್ ಅನ್ನೋದಲ್ವಾ? ನೋಡೋಕೆ ಇದು ಚಿಕ್ಕ ಸಮಸ್ಯೆ ಅನ್ಸಿದ್ರೂ ಇದರ ಪರಿಣಾಮ ದೀರ್ಘಕಾಲದಲ್ಲಿ ತುಂಬಾ ಭಯಂಕರವಾಗಿದೆ ಅಂತ ಓದಿದ್ದೆ. ಹೌದು, ಭಯಂಕರವಾಗಿದೆ. ಇದರ ಹಿಂದಿನ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಂಡ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನ ತಲೆಯ ತೂಕ ಸುಮಾರು 5 kg ಇರುತ್ತೆ. ಓಕೆ. ನೀವು ನೇರವಾಗಿ ಕೂತಾಗ ನಿಮ್ಮ ಕುತ್ತಿಗೆಯ ಮೇಲೆ 5 kg ಭಾರ ಮಾತ್ರ ಇರುತ್ತೆ. ಆದ್ರೆ ಲ್ಯಾಪ್ಟಾಪ್ ನೋಡಲು ನಿಮ್ಮ ಕುತ್ತಿಗೆ ಕೇವಲ 15 ಡಿಗ್ರಿ ಮುಂದಕ್ಕೆ ಬಾಗಿದ್ರೂ ಆ ತೂಕ 12 kgಗೆ ಏರಿಕೆ ಆಗುತ್ತೆ. ವಾಟ್? 12 kgನಾ? ಹೌದು. ಅಷ್ಟೇ ಅಲ್ಲ, ಅದೇ ನೀವು ಕೀಬೋರ್ಡ್ ನೋಡಲು 45 ಡಿಗ್ರಿ ಬಾಗಿದರೆ ನಿಮ್ಮ ಕುತ್ತಿಗೆಯ ಮೂಳೆಗಳ ಮೇಲೆ, ಅಂದ್ರೆ ಆ ಸರ್ವೈಕಲ್ ಸ್ಪೈನ್ ಮೇಲೆ ಬರೋಬ್ಬರಿ 22 kg ಭಾರ ಬೀಳುತ್ತೆ. ಅಬ್ಬಾ, 22 kg. ಹೌದು. ದಿನಕ್ಕೆ 8 ಗಂಟೆಗಳ ಕಾಲ ನಿಮ್ಮ ಕುತ್ತಿಗೆಯ ಮೇಲೆ ಒಂದು 20 ಲೀಟರ್ ನೀರಿನ ಕ್ಯಾನ್ ಇಟ್ಕೊಂಡು ಕೂತ್ರೆ ಹೇಗಿರುತ್ತೆ ಹಾಗೆ. ಮೈ ಗಾಡ್, ಇದನ್ನ ಕೇಳಿದ ಮೇನಂತೂ ನಾನು ತಕ್ಷಣ ನನ್ನ ಕುತ್ತಿಗೆಯನ್ನ ನೇರ ಮಾಡ್ಕೊಂಡೆ. ಮಾಡ್ಕೊಳ್ಳೇಬೇಕು. ದಿನ ಕಳೆದಂತೆ ಆ ಕುತ್ತಿಗೆಯ ಸುತ್ತಿರುವ ಫ್ಯಾಸಿಯಾ ಮತ್ತು ಸ್ನಾಯುಗಳು ಆ ಭಾರವನ್ನು ತಡೆಯಲು ಕಲ್ಲಿನಂತೆ ಬಿಗಿಯಾಗ್ತವೆ. ಇದು ಡೈರೆಕ್ಟ್ ಆಗಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ಗೆ ದಾರಿ ಮಾಡಿಕೊಡುತ್ತೆ. ನಿಜಕ್ಕೂ ಆಘಾತಕಾರಿ.
ಇದೇ ರೀತಿ ನೀವು ಕಾರ್ಪಲ್ ಟನಲ್ ಸಿಂಡ್ರೋಮ್ ಬಗ್ಗೆನೂ ಹೇಳಿದ್ರಿ. ಇದು ಕೇವಲ ಟೈಪಿಂಗ್ನಿಂದ ಬರೋದು ಅಥವಾ ಅದ್ರ ಹಿಂದೆನೂ ಬೇರೆ ಏನಾದ್ರೂ ಕಾರಣಗಳಿವೆಯೋ? ಇದನ್ನ ಬಹಳ ಸುಲಭವಾಗಿ ಅರ್ಥೈಸ್ಕೊಳ್ಬೋದು. ನಿಮ್ಮ ಮಣಿಕಟ್ಟಿನ ಒಳಗೆ ಮೂಳೆ ಮತ್ತೆ ಲಿಗಮೆಂಟ್ಗಳಿಂದ ಮಾಡಲ್ಪಟ್ಟ ಒಂದು ಸಣ್ಣ ಸುರಂಗ ಅಥವಾ ಟನಲ್ ಇದೆ. ಅದರೊಳಗೆ ನಿಮ್ಮ ಕೈಬೆರಳುಗಳಿಗೆ ಸೆನ್ಸೇಷನ್ ಅಂದ್ರೆ ಸಂವೇದನೆ ಕೊಡುವ ಮೀಡಿಯನ್ ನರ್ವ್ ಅನ್ನೋ ಒಂದು ಮುಖ್ಯವಾದ ಕೇಬಲ್ ಹಾದು ಹೋಗುತ್ತೆ. ಓಕೆ, ಒಂದು ಕೇಬಲ್ ತರಹ. ಎಕ್ಸಾಕ್ಟ್ಲಿ. ನೀವು ಗಂಟೆಗಟ್ಟಲೆ ತಪ್ಪು ಭಂಗಿಯಲ್ಲಿ ಮೌಸ್ ಅಥವಾ ಕೀಬೋರ್ಡ್ ಬಳಸಿದಾಗ ಆ ಸುರಂಗದ ಸುತ್ತಮುತ್ತಲಿನ ಅಂಗಾಂಶಗಳು ಊದ್ಕೊಳ್ತವೆ. ಆಗ ಆ ಕಿರಿದಾದ ಸುರಂಗದಲ್ಲಿರುವ ಕೇಬಲ್ ಮೇಲೆ ವಿಪರೀತ ಒತ್ತಡ ಬೀರುತ್ತೆ. ಹಾಗಾಗಿ ಕೈ ಮರಗಟ್ಟುತ್ತೆ. ಹೌದು. ಅದಕ್ಕೆ ಉಸಿರುಗಟ್ಟಿದಂತಾಗಿ ಕೈಬೆರಳುಗಳು ಮರಗಟ್ಟುವುದು, ಜುಮ್ಮೆನ್ನುವುದು ಮತ್ತೆ ತೀವ್ರವಾದ ನೋವು ಶುರುವಾಗುತ್ತೆ. ಇದು ನಿಜಕ್ಕೂ ಕಣ್ಣಿಗೆ ಕಟ್ಟುವಂಥ ದೃಶ್ಯ. ಒಂದು ಕಿರಿದಾದ ಸುರಂಗದಲ್ಲಿ ಸಿಕ್ಕಿ ಹಾಕಿಕೊಂಡ ಕೇಬಲ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಒಂಥರ ಭಯ ಆಗತ್ತೆ. ಈ ಎಲ್ಲ ಭೌತಿಕ ಸಮಸ್ಯೆಗಳು ಸೇರಿಕೊಂಡು ಮಾನಸಿಕ ಸ್ವಾಸ್ಥ್ಯವನ್ನು ಕೆಡಿಸ್ತವೆ ಅನ್ನೋದು ಸ್ಪಷ್ಟ. ಖಂಡಿತ. ಸರಿ, ಹಾಗಾದ್ರೆ ಈ ಗಂಭೀರ ಬಿಕ್ಕಟ್ಟಿಗೆ ಪರಿಹಾರವೇನು ಅಂತ ಹುಡುಕೊಂಡು ಹೋದ್ರೆ, ಜನದಟ್ಟಣೆ ಇರುವ ಸಾಮಾನ್ಯ ಜಿಮ್ಗಳು ಅಥವಾ 50 ಜನರಿರುವ ಯೋಗ ಸ್ಟುಡಿಯೋಗಳು ಖಂಡಿತ ಪರಿಹಾರವಲ್ಲ. ಹೌದು, ಪರಿಹಾರವಲ್ಲ ಅನ್ನೋದು ಯಾರಿಗಾದರೂ ಅರ್ಥವಾಗುತ್ತೆ. ಅಲ್ಲಿ ಗುಂಪಿನಲ್ಲಿ ನಮ್ಮ ವೈಯಕ್ತಿಕ ದೇಹದ ಭಂಗಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ಸರಿಪಡಿಸುವವರು ಯಾರೂ ಅಲ್ವಾ? ಇಲ್ಲಿಯೇ ಈ ಯೋಗ ಅರ್ಬನ್ನ ಮಾಡೆಲ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಅವರು ಗುಂಪು ತರಗತಿಗಳ ಬದಲು ನೇರವಾಗಿ ನಮ್ಮ ಮನೆಗೆ ಬಂದು ಒದಗಿಸುವ ವೈಯಕ್ತಿಕ ಅಂದ್ರೆ ಆ 1-to-1 ಯೋಗ ತರಗತಿಗಳನ್ನ ನೀಡ್ತಾರೆ. ಹೌದು. ಇದು ಯಾಕೆಷ್ಟು ಮುಖ್ಯ ಅಂದ್ರೆ ಪ್ರತಿಯೊಬ್ಬರ ದೇಹದ ಸ್ಥಿತಿ, ಅವರ ಆರೋಗ್ಯದ ಇತಿಹಾಸ ಮತ್ತೆ ಫಿಟ್ನೆಸ್ ಗುರಿಗಳು ಸಂಪೂರ್ಣ ಭಿನ್ನವಾಗಿರ್ತವೆ. ಈಗ ಒಬ್ಬ ಟೆಕ್ಕಿಯ ಬೆನ್ನು ನೋವಿನ ಕಾರಣ ಆ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ನ ಬೆನ್ನು ನೋವಿನ ಕಾರಣಕ್ಕಿಂತ ಬೇರೆದೇ ಆಗಿರ್ಬೋದು. ಯೋಗ ಅರ್ಬನ್ ಇದನ್ನೇ ಅತ್ಯಂತ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಿದೆ. ಅವರು ಸಂಪೂರ್ಣವಾಗಿ ಕಸ್ಟಮೈಸ್ ಮಾಡಿದ ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ. ಇದನ್ನ ನೋಡಿದಾಗ ನನ್ಗೊಂದು ಉಪಮೆ ನೆನಪಾಗ್ತಾ ಇದೆ. ಇದು ಯಾವುದೋ ಮಾಲ್ನಲ್ಲಿ ಸಿಗುವ ಎಲ್ರಿಗೂ ಹೊಂದುವಂಥ ಸಾಮಾನ್ಯ ರೆಡಿಮೇಡ್ ಬಟ್ಟೆಯನ್ನ ಖರೀದಿಸುವುದಕ್ಕೂ ಒಬ್ಬ ನುರಿತ ಟೇಲರ್ ಬಳಿ ಹೋಗಿ ನಮ್ಗಾಗಿ ಅಳತೆ ಕೊಟ್ಟು ಹೊಲಿಸಿದ ಬಿಸ್ಬೋಕ್ ಉಡುಪಿಗೂ ಇರುವ ವ್ಯತ್ಯಾಸ ಅಲ್ವಾ? ಪರ್ಫೆಕ್ಟ್ ಅನಾಲಜಿ ಇದು. ಇದು ನಮ್ಮ ದೇಹಕ್ಕಾಗಿಯೇ, ನಮ್ಮ ನೋವುಗಳಿಗಾಗಿ ಅಳತೆ ಮಾಡಿ ಹೊಲಿದ ಆರೋಗ್ಯದ ಕವಚವಿದ್ದಂತೆ. ಅವರ ಅಸೆಸ್ಮೆಂಟ್ ಪ್ರಕ್ರಿಯೆ ಕೂಡ ಹಾಗೇ ಇರುತ್ತೆ. ಅಂದ್ರೆ ಮೊದಲು ಚೆಕ್ ಮಾಡ್ತಾರಾ? ಹೌದು. ನಿಮ್ಮ ಫ್ಲೆಕ್ಸಿಬಿಲಿಟಿ ಎಲ್ಲಿದೆ, ನಿಮ್ಮ ಬ್ಲಾಕೇಜ್ಗಳು ಎಲ್ಲಿವೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡು ಆಮೇಲೆ ಸೆಷನ್ ಶುರು ಮಾಡ್ತಾರೆ. ಆದ್ರೆ ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ವಿರೋಧಾಭಾಸದ ಪ್ರಶ್ನೆ ಕೇಳ್ತೀನಿ. ಮನೆಗೆ ಬಂದು ಯೋಗ ಹೇಳಿಕೊಡ್ತಾರೆ ಅನ್ನೋದು ಕೇಳೋಕೆ ಬಹಳ ಪ್ರೀಮಿಯಂ ಆಗಿ ಆರಾಮದಾಯಕವಾಗಿ ಅನ್ಸುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಮನೇಲಿ ಎಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಅಲ್ವಾ? ಇರುತ್ತೆ. ದಿಢೀರಂತ ಕಾಲಿಂಗ್ ಬೆಲ್ ಸೌಂಡು, ಮಕ್ಕಳ ಗಲಾಟೆ, ಸ್ವಿಗ್ಗಿಯವರ ಡೆಲಿವರಿ, ಹೌದು, ಮತ್ತೆ ನಮ್ಮನ್ನೇ ನೋಡ್ತಾ ಇರೋ ವರ್ಕ್ ಲ್ಯಾಪ್ಟಾಪ್. ಎಕ್ಸಾಕ್ಟ್ಲಿ. ಅದೇ ನಾವೊಂದು ಜಿಮ್ ಅಥವಾ ಸ್ಟುಡಿಯೋಗೆ ಹೋದ್ರೆ ಅಲ್ಲಿ ಒಂದು ಶಿಸ್ತು ಇರುತ್ತೆ, ಒಂದು ಡೆಡಿಕೇಟೆಡ್ ವಾತಾವರಣ ಇರುತ್ತೆ. ಮನೇಲಿ ಅಂತ ಶಿಸ್ತು ತರೋಕೆ ಸಾಧ್ಯನಾ? ಇದು ನಿಜಕ್ಕೂ ಸ್ಟುಡಿಯೋಗಿಂತ ಉತ್ತಮನಾ? ಇದು ಬಹಳ ಅತ್ಯುತ್ತಮವಾದ ಮತ್ತೆ ಪ್ರಾಕ್ಟಿಕಲ್ ಆದ ಪ್ರಶ್ನೆ. ಮೇಲ್ನೋಟಕ್ಕೆ ನೀವು ಹೇಳೋದು ಸರಿ ಅನ್ಸುತ್ತೆ, ಆದ್ರೆ ನಾವು ಬೆಂಗಳೂರಿನ ರಿಯಾಲಿಟಿಯನ್ನ ಪರಿಗಣಿಸಬೇಕು. ನೀವು ಕೆಲಸ ಮುಗಿಸಿ ಆ ಸಿಲ್ಕ್ ಬೋರ್ಡ್ ಅಥವಾ ಟಿನ್ ಫ್ಯಾಕ್ಟರಿಯ ಟ್ರಾಫಿಕ್ ದಟ್ಟಣೆಯನ್ನ ದಾಟಿ ಹಾರ್ನ್ ಶಬ್ದಗಳನ್ನು ಸಹಿಸಿಕೊಂಡು 1 ಗಂಟೆ ಪ್ರಯಾಣಿಸಿ ಯೋಗ ಸ್ಟುಡಿಯೋ ತಲುಪುವಷ್ಟರಲ್ಲಿ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಸುಸ್ತಾಗಿರುತ್ತೆ ಅಷ್ಟೇ ಅಲ್ವಾ? ಸುಸ್ತು ಮಾತ್ರ ಅಲ್ಲ, ನಿಮ್ಮ ಮೆದುಳಿನಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ವಿಪರೀತವಾಗಿ ಉತ್ಪತ್ತಿಯಾಗಿರುತ್ತೆ. ನೀವು ರಿಲ್ಯಾಕ್ಸ್ ಆಗೋಕ್ ಹೋಗುವ ಮುನ್ವೇ ನಿಮ್ಮ ನರಮಂಡಲ ಡಬಲ್ ಸ್ಟ್ರೆಸ್ ಆಗಿರುತ್ತೆ. ಹೌದು. ಟ್ರಾಫಿಕ್ನಲ್ಲಿ ಗಾಡಿ ಓಡಿಸೋದೇ ಒಂದು ದೊಡ್ಡ ಸರ್ವೈವಲ್ ಗೇಮ್ ತರಹ. ನಿಖರವಾಗಿ. ಅದೇ ಮನೆಯಲ್ಲಿ ಯೋಗ ಮಾಡುವಾಗ ಯೋಗ ಅರ್ಬನ್ನ ತರಬೇತುದಾರರು ಆ ಡಿಸ್ಟ್ರಾಕ್ಷನ್ಸ್ ನಡುವೆಗೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವ ತಂತ್ರವನ್ನ ಕಲಿಸ್ತಾರೆ. ಅಂದ್ರೆ ಆ ಗಲಾಟೆಯಲ್ಲೂ ಫೋಕಸ್ ಮಾಡೋದನ್ನ. ಹೌದು. ಮನೆಯ ಒಂದು ಸಣ್ಣ ಮೂಲೆಯನ್ನೇ ಹೇಗೆ ಒಂದು ಮೈಕ್ರೋ ಸ್ಯಾಂಕ್ಚುರಿ ಅಥವಾ ಶಾಂತಿಯ ತಾಣವಾಗಿ ಪರಿವರ್ತಿಸಬಹುದು ಅನ್ನೋದನ್ನ ಅವರು ತರಬೇತಿಯಲ್ಲೇ ಅಳವಡಿಸಿರ್ತಾರೆ. ಜೊತೆಗೆ ಆಯಾಸಗೊಂಡು ಮನೆಗೆ ಬಂದಾಗ ಮತ್ತೆ ವಾಹನ ತೆಗೆದುಕೊಂಡು ಹೊರಗೆ ಹೋಗುವ ಯೋಚನೆಯೇ ನಮ್ಮನ್ನ ವ್ಯಾಯಾಮದಿಂದ ದೂರ ಉಳಿಯುವಂತೆ ಮಾಡುತ್ತೆ. ಹೌದು. ಮನೆಯಲ್ಲೇ ಕಲಿಯುವಾಗ ಆ ಅಡೆತಡೆ ಇರೋದಿಲ್ಲ. ಕನ್ಸಿಸ್ಟೆನ್ಸಿ
ಅಂದ್ರೆ ನಿರಂತರತೆ ಕಾಯ್ದುಕೊಳ್ಳಲು ಇದು ಬಹಳ ಸಹಾಯ ಮಾಡುತ್ತೆ. ಓ, ಆ ಆಂಗಲಿಂದ ನಾನು ಯೋಚನೆ ಮಾಡಿರ್ಲಿಲ್ಲ. ನೀವ್ ಹೇಳದ್ಮೇಲೆ ಅನ್ನಿಸ್ತಾ ಇದೆ, ಆ ಸಿಲ್ಕ್ ರೋಡ್ ಟ್ರಾಫಿಕ್ ಸ್ಟ್ರೆಸ್ ಅವಾಯ್ಡ್ ಮಾಡೋದೇ ಮೊದಲನೇ ಯೋಗಾಸನ. ಹೌದು, ಖಂಡಿತ. ಮತ್ತೆ ಇಲ್ಲಿ ಇನ್ನೊಂದು ಗಮನಾರ್ಹ ಅಂಶ ಅಂದ್ರೆ ಅವರ ಫ್ಲೆಕ್ಸಿಬಲ್ ಟೈಮಿಂಗ್ಸ್. ಗ್ರಾಹಕರಿಗೆ ಬೆಳಗ್ಗೆ ಅನುಕೂಲವಿದ್ರೆ ಬೆಳಗ್ಗೆ ಅಥವಾ ಸಂಜೆ ಬೇಕಾದ್ರೆ ಸಂಜೆ. ಅಷ್ಟೇ ಅಲ್ಲ, ಮಹಿಳೆಯರು ಅಥವಾ ಪುರುಷರು ತಮ್ಮ ಕಂಫರ್ಟ್ ಮತ್ತೆ ಖಾಸಗಿತನಕ್ಕಾಗಿ ಜೆಂಡರ್ ಸ್ಪೆಸಿಫಿಕ್ ತರಬೇತುದಾರರನ್ನೇ ಕೇಳಿ ಪಡಿಬೋದು. ಇದು ಅವರು ಗ್ರಾಹಕರ ಅನುಕೂಲಕ್ಕೆ ಎಷ್ಟು ಮೈಕ್ರೋ ಲೆವೆಲ್ನಲ್ಲಿ ಆದ್ಯತೆ ನೀಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಹೌದು. ಮತ್ತೆ ಪ್ರತಿಯೊಂದು ಸೆಷನ್ ಕೇವಲ ಒಂದೆರಡು ದೈಹಿಕ ವ್ಯಾಯಾಮಕ್ಕೆ ಸೀಮಿತವಾಗಿರಲ್ಲ. ಅದರಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ ಮತ್ತೆ ದೈನಂದಿನ ಜೀವನ ಶೈಲಿಯ ಮಾರ್ಗದರ್ಶನ ಎಲ್ಲವೂ ಬಹಳ ಅಚ್ಚುಕಟ್ಟಾಗಿ ಸೇರಿರುತ್ತೆ. ಓಕೆ. ದಿನದ ಆ 1 ಗಂಟೆ ಏನ್ ಮಾಡ್ತೀರಿ ಅನ್ನೋದಷ್ಟೇ ಅಲ್ಲ, ಉಳಿದ 23 ಗಂಟೆಗಳನ್ನ ಹೇಗೆ ಕಳೀಬೇಕು, ಕುಳಿತುಕೊಳ್ಳುವ ಭಂಗಿ ಹೇಗಿರಬೇಕು, ಸ್ಟ್ರೆಸ್ ಆದಾಗ ಉಸಿರಾಟ ಹೇಗಿರಬೇಕು ಅನ್ನೋ ಅರಿವನ್ನ ಮೂಡಿಸುವುದು ಈ ಕಾರ್ಯಕ್ರಮದ ನಿಜವಾದ ಯಶಸ್ಸು. ಅಂದ್ರೆ ಇದೊಂದು ಕಂಪ್ಲೀಟ್ ಸಮಗ್ರವಾದ ವೆಲ್ನೆಸ್ ವ್ಯವಸ್ಥೆ. ಸರಿ, ಹಾಗಾದ್ರೆ ಇಲ್ಲಿನ ಸಮಸ್ಯೆಗಳು ಒಂದಕ್ಕೊಂದು ಭಿನ್ನವಾಗಿರುವಾಗ ಯೋಗ ಅರ್ಬನ್ ಒದಗಿಸುವ ಕಾರ್ಯಕ್ರಮಗಳು ಈ ನಗರದ ನಿರ್ದಿಷ್ಟ ಸಮಸ್ಯೆಗಳನ್ನು ಗುರಿಯಾಗಿಸಿಕೊಂಡು ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಕುತೂಹಲಕಾರಿಯಾಗಿದೆ. ಉದಾಹರಣೆಗೆ, ಒಬ್ಬ ಸ್ಟಾರ್ಟ್ಅಪ್ ಫೌಂಡರ್ನ ಮಾನಸಿಕ ಒತ್ತಡಕ್ಕೂ, ಒಬ್ಬ ಗರ್ಭಿಣಿ ಮಹಿಳೆಯ ದೈಹಿಕ ಬದಲಾವಣೆಗಳಿಗೂ ಅಥವಾ ವಯಸ್ಸಾದ ಹಿರಿಯರ ಸಮಸ್ಯೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲರಿಗೂ ಒಂದೇ ಔಷಧ ಕೊಡಲು ಸಾಧ್ಯ ಇಲ್ಲ ಅಲ್ವಾ? ಡೆಫಿನೆಟ್ಲಿ ಸಾಧ್ಯವೂ ಇಲ್ಲ. ಹಾಗಾಗಿ ಅವರು ತಮ್ಮ ಕಾರ್ಯಕ್ರಮಗಳನ್ನು ಸ್ಪಷ್ಟವಾಗಿ ವಿಂಗಡಿಸಿದ್ದಾರೆ. ನಾವು ಮೊದಲೇ ಚರ್ಚಿಸಿದ IT ವೃತ್ತಿಪರರಿಗಾಗಿ ಅವರು ಟೆಕ್ ಬಾಡಿ ರಿಹ್ಯಾಬಿಲಿಟೇಷನ್ ಮಾಡ್ತಾರೆ. ಇದ್ರಲ್ಲಿ ಏನಿರುತ್ತೆ? ಇದರಲ್ಲಿ ಬಹುಮುಖ್ಯವಾಗಿ ಸ್ಪೈನ್ ಡಿಕಂಪ್ರೆಷನ್ ನಡೆಯುತ್ತೆ. 10 ಗಂಟೆ ಕೂತು ಬೆನ್ನುಮೂಳೆಯ ಡಿಸ್ಕ್ಗಳ ನಡುವೆ ಕಳೆದುಮೋಗಿರುವ ಜಾಗವನ್ನ ನಿಖರವಾದ ಆಸನಗಳ ಮೂಲಕ ಮತ್ತೆ ಸೃಷ್ಟಿಸಲಾಗ್ತದೆ. ಓ, ಗ್ರೇಟ್. ಇನ್ನು ಗರ್ಭಿಣಿಯರು ಮತ್ತು ಹೊಸ ತಾಯಂದರಿಗೆ ಪೆಲ್ವಿಕ್ ಶಕ್ತಿ ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ತರುವ ಪ್ರಸವಪೂರ್ವ ಮತ್ತು ನಂತರದ ಯೋಗವನ್ನ ಅತ್ಯಂತ ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಿದ್ದಾರೆ. ವಯಸ್ಸಾದಂತೆ ಬರುವ ಚಲನಶೀಲತೆ ಕೊರತೆಯನ್ನು ನೀಗಿಸಲು ಬೀಳುವ ಅಪಾಯವಿಲ್ಲದೆ ಮಾಡಬಹುದಾದ ಚೇರ್ ಯೋಗ, ಇದು ಹಿರಿಯ ನಾಗರಿಕರಿಗೆ ಬಹಳ ಸುರಕ್ಷಿತವಾಗಿದೆ. ವಾವ್! ಇದರಲ್ಲಿ ನನ್ನ ಗಮನವನ್ನು ತೀವ್ರವಾಗಿ ಸೆಳೆದದ್ದು ಇನ್ನೊಂದು ಕಾನ್ಸೆಪ್ಟ್, ಸ್ಟಾರ್ಟ್ಅಪ್ ಬರ್ನ್ಔಟ್ ರಿಕವರಿ. ಅಬ್ಬಾ, ಹೆಸರೇ ಎಷ್ಟೊಂದು ರಿಲೇಟಬಲ್ ಆಗಿದೆ ಅಲ್ವಾ? ಹೌದು, ತುಂಬಾ ಜನರಿಗಿದು ಕೇಕಿದೆ. ಅದರಲ್ಲಿ ಯೋಗ ನಿದ್ರೆ, ಧ್ಯಾನ ಮತ್ತೆ ಉಸಿರಾಟದ ಮೂಲಕ ಮಾನಸಿಕ ಒತ್ತಡ ನಿವಾರಣೆ ಮಾಡ್ತಾರೆ ಅಂತ ಇದೆ. ನನಗೆ ಅರ್ಥ ಮಾಡ್ಕೊಳ್ಳುವ ಅದಮ್ಯ ಕುತೂಹಲ ಇರೋದು ಏನಂದ್ರೆ, ವಿಪರೀತ ಒತ್ತಡದಲ್ಲಿರುವ, ಯಾವಾಗ್ಲೂ ಆ ಪಿಚ್ ಡೆಕ್ ಫಂಡಿಂಗ್ ಅಂತ ಯೋಚಿಸುವ ಟೆಕ್ಕಿಯೊಬ್ಬನ ಮೆದುಳಿನ ತರಂಗಗಳನ್ನ ಈ ಯೋಗ ನಿದ್ರೆ ನಿಖರವಾಗಿ ಹೇಗೆ ರೀಸೆಟ್ ಮಾಡುತ್ತೆ? ಇದರ ಹಿಂದಿನ ವಿಜ್ಞಾನ ಏನು? ಖಂಡಿತವಾಗಿಯೂ ಇಲ್ಲಿ ಬಹಳ ಸ್ವಾರಸ್ಯಕರವಾದ ನ್ಯೂರೋಸೈನ್ಸ್ ಅಡಗಿದೆ. ಆಧುನಿಕ ವೃತ್ತಿಪರರ, ಅದರಲ್ಲೂ ವಿಶೇಷವಾಗಿ ಸ್ಟಾರ್ಟ್ಅಪ್ ಜಗತ್ತಿನವರ ನರಮಂಡಲವು ಸದಾ ಫೈಟ್ ಆರ್ ಫ್ಲೈಟ್, ಅಂದ್ರೆ ಹೋರಾಡು ಅಥವಾ ಓಡಿ ಹೋಗು ಅನ್ನೋ ಅಪಾಯದ ಸ್ಥಿತಿಯಲ್ಲೇ ಇರುತ್ತೆ. ಸದಾ ಅಲರ್ಟ್ ಆಗಿರ್ತಾರೆ. ಹೌದು. ನಿರಂತರ ಡೆಡ್ಲೈನ್ಗಳು, ಸ್ಲ್ಯಾಕ್ ಪಿಂಗ್ಸು, ಝೂಮ್ ಮೀಟಿಂಗ್ಗಳು ಇವೆಲ್ಲವೂ ಮೆದುಳಿಗೆ ಕಾಡಿನಲ್ಲಿ ಹುಲಿ ಎದುರಾದಾಗ ಬರುವಂತಹ ಅಪಾಯದ ಸಂದೇಶಗಳನ್ನೇ ರವಾನಿಸ್ತಾ ಇರ್ತವೆ. ಅಬ್ಬಾ, ಆಫೀಸ್ ಅಂದ್ರೆ ಕಾಡು, ಬಾಸ್ ಅಂದ್ರೆ ಹುಲಿನ? ಹಾಗೇನೋ ಅಂದ್ಕೊಳ್ಳಿ. ಇದರಿಂದ ಅವರ ಮೆದುಳಿನಲ್ಲಿ ಬೀಟಾ ವೇವ್ಸ್ ವಿಪರೀತವಾಗಿರ್ತವೆ ಮತ್ತೆ ಕಾರ್ಟಿಸಾಲ್ ಲೆವೆಲ್ ಸದಾ ಹೈ ಇರುತ್ತೆ. ಅಂದ್ರೆ ಅವರ ದೇಹ ಭೌತಿಕವಾಗಿ ಕುರ್ಚಿಯಲ್ಲಿದ್ರೂ ಮೆದುಳು ಮಾತ್ರ 24 ಗಂಟೆ ಯುದ್ಧರಂಗದಲ್ಲೇ ಇರುತ್ತೆ. ಹೌದು, ಎಕ್ಸಾಕ್ಟ್ಲಿ. ಯೋಗ ನಿದ್ರೆಯು ಇಲ್ಲಿ ಒಂದು ಮ್ಯಾಜಿಕ್ನಂತೆ ಅಥವಾ ಒಂದು ಪ್ರಭಾವಶಾಲಿ ಔಷಧಿಯಂತೆ ಕೆಲಸ ಮಾಡುತ್ತೆ. ಅದು ನಾವು ರಾತ್ರಿ ಮಲಗುವ ಸಾಮಾನ್ಯ ನಿದ್ರೆ ಅಲ್ಲ. ಮತ್ತೇನು? ಬದಲಾಗಿ ತಜ್ಞರ ಮಾರ್ಗದರ್ಶನದ ಮೂಲಕ ಜಾಗೃತಾವಸ್ಥೆಯಲ್ಲೇ ದೇಹ ಮತ್ತು ಮನಸ್ಸನ್ನ ಅತಿ ಆಳವಾದ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯುವ ಪ್ರಕ್ರಿಯೆ. ಈ ಅಭ್ಯಾಸದಿಂದ ಮೆದುಳಿನ ತರಂಗಗಳು ಆ ಸ್ಟ್ರೆಸ್ ಇರುವ ಬೀಟಾ ಸ್ಥಿತಿಯಿಂದ ಆಲ್ಫಾ ಮತ್ತೆ ಥೀಟಾ ಸ್ಥಿತಿಗಳಿಗೆ ನಿಧಾನವಾಗಿ ಬದಲಾಗುತ್ತವೆ. ಈ ಥೀಟಾ ಸ್ಥಿತಿ ಅಂದ್ರೆ ಏನು? ಅದು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನೋಡಿ, ಥೀಟಾ ಸ್ಥಿತಿ ಎಂದ್ರೆ ಮನುಷ್ಯನ ಮೆದುಳಿನ ಆಳವಾದ ವಿಶ್ರಾಂತಿ ಮತ್ತೆ ನೈಸರ್ಗಿಕ ಚೇತರಿಕೆಯ ಅಂದ್ರೆ ರಿಕವರಿಯ ಹಂತ. ನಾವು ಕನಸು ಕಾಣುವಾಗ ಅಥವಾ ಗಾಢ ನಿದ್ರೆಯ ಆರಂಭಿಕ ಹಂತದಲ್ಲಿ ಈ ತರಂಗಗಳಿರುತ್ತವೆ. ಓಕೆ. ಯೋಗ ನಿದ್ರೆಯಲ್ಲಿ ನೀವು ಎಚ್ಚರವಿದ್ದು ಈ ಸ್ಥಿತಿಯನ್ನು ತಲುಪುತ್ತೀರಿ. ಈ ಪ್ರಕ್ರಿಯೆಯು ನಮ್ಮ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು
ಅಂದ್ರೆ ರೆಸ್ಟ್ ಅಂಡ್ ಡೈಜೆಸ್ಟ್ ವ್ಯವಸ್ಥೆಯನ್ನು ಆಕ್ಟಿವೇಟ್ ಮಾಡುತ್ತೆ. ತಕ್ಷಣವೇ ಹೃದಯ ಬಡಿತ ಶಾಂತವಾಗುತ್ತೆ, ರಕ್ತದೊತ್ತಡ ಕಡಿಮೆ ಆಗುತ್ತೆ, ಮತ್ತೆ ಒಟ್ಟಾರೆ ದೇಹವು ತಾನಾಗಿ ಗುಣಮುಖವಾಗುವ ಪ್ರಕ್ರಿಯೆಯನ್ನ ಅಂದ್ರೆ ಆ ಹೀಲಿಂಗ್ ಪ್ರೋಸೆಸ್ ಅನ್ನು ಪ್ರಾರಂಭಿಸುತ್ತೆ. ವಾವ್! ಅಂದ್ರೆ ಸದಾ ಹ್ಯಾಂಗ್ ಆಗ್ತಿರೋ ಬ್ಯುಸಿಯಾಗಿರೋ ಕಾಂಪ್ಲೆಕ್ಸ್ ಸರ್ವರ್ ಒಂದನ್ನ ಸಂಪೂರ್ಣವಾಗಿ ಶಟ್ ಡೌನ್ ಮಾಡಿ ಕೂಲ್ ಡೌನ್ ಆಗೋಕೆ ಬಿಟ್ಟು ಮತ್ತೆ ತಾಜಾವಾಗಿ ರೀಸ್ಟಾರ್ಟ್ ಮಾಡಿದ ಹಾಗೆ ನಮ್ಮ ಮೆದುಳನ್ನ ರೀಸ್ಟಾರ್ಟ್ ಮಾಡೋದೇ ಈ ಯೋಗ ನಿದ್ರೆ ಅಲ್ವಾ? ಪರ್ಫೆಕ್ಟ್ ಅನಾಲಜಿ. ಇದನ್ನೇ ನಾವು ವಿಜ್ಞಾನದ ಭಾಷೆಯಲ್ಲಿ ನರ್ವಸ್ ಸಿಸ್ಟಮ್ ರೀಸೆಟ್ ಅನ್ನೋದು. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕೋಡಿಂಗ್ ಮಾಡುವ ಮೆದುಳಿಗೆ ಇದು ಎಷ್ಟು ಅತ್ಯಗತ್ಯ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಖಂಡಿತ. ಇನ್ನು ಹೊರಾಂಗಣದ ಅನುಭವ ಇಷ್ಟಪಡುವವರಿಗೆ ಬೆಂಗಳೂರಿನ ಆಹ್ಲಾದಕರ ಹವಾಮಾನದ ಲಾಭ ಪಡೆಯಲು ಟೆರೆಸ್ ಯೋಗ ಕೂಡ ಇದೆ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮವೂ ಅದರದ್ದೇ ಆದ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದೆ. ಸರಿ, ಈ ಕಾರ್ಯಕ್ರಮಗಳ ಹಿಂದಿನ ವಿಜ್ಞಾನ ಅದ್ಭುತವಾಗಿದೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಯಿತು. ಆದ್ರೆ ಇವು ಪ್ರಾಯೋಗಿಕವಾಗಿ ಎಷ್ಟರ ಮಟ್ಟಿಗೆ ಲಭ್ಯವಿದೆ ಮತ್ತೆ ಜನರಿಗೆ ಹೇಗೆ ತಲುಪ್ತಿವೆ ಅನ್ನೋದನ್ನ ನಾವು ನೋಡ್ಬೇಕಿದೆ. ಯೋಗ ಅರ್ಬನ್ನ ಭೌಗೋಳಿಕ ವ್ಯಾಪ್ತಿಯನ್ನ ಗಮನಿಸಿದ್ರೆ ಕೋರಮಂಗಲ, ವೈಟ್ಫೀಲ್ಡ್, HSR ಲೇಔಟ್, JP ನಗರ, ಜಯನಗರ, ಇಂದಿರಾನಗರ, ಎಲೆಕ್ಟ್ರಾನಿಕ್ ಸಿಟಿ ಅಂತಹ ಬೆಂಗಳೂರಿನ ಬಹುತೇಕ ಎಲ್ಲಾ ಪ್ರಮುಖ IT ಕಾರಿಡಾರ್ ಮತ್ತೆ ಉಪನಗರ ಪ್ರದೇಶಗಳಲ್ಲಿ ಹೌದು, ಎಲ್ಲಾ ಕಡೆ ಇವರ ಸೇವೆ ನೇರವಾಗಿ ಮನೆ ಬಾಗಿಲಿಗೆ ಲಭ್ಯವಿದೆ. ಇದಲ್ಲದೆ ಮುಖಾಮುಖಿ ಮತ್ತೆ ಆನ್ಲೈನ್ ಹೈಬ್ರಿಡ್ ಮಾದರಿಯ ಆಯ್ಕೆಯೂ ಅವರಲ್ಲಿದೆ. ಮಾಸಿಕ, ತ್ರೈಮಾಸಿಕ, ವಾರ್ಷಿಕ ಪ್ಲಾನ್ಗಳು, ಟ್ರಯಲ್ ಸೆಷನ್ಗಳು ಮತ್ತೆ ಪಾರದರ್ಶಕ ಶುಲ್ಕವನ್ನ ಅವರು ಒದಗಿಸ್ತಾರೆ. ಅದೇ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಸೆಳೆದದ್ದು ನಾವು ವಿಶ್ಲೇಷಿಸ್ತಿರುವ ಮಾಹಿತಿಯಲ್ಲಿರುವ ಗ್ರಾಹಕರ ನೈಜ ಉದಾಹರಣೆ. ಹೌದು, ಆ ಕೇಸ್ ಸ್ಟಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ವ್ಯಕ್ತಿ ತೀವ್ರವಾದ ಫ್ರೋઝನ್ ಶೋಲ್ಡರ್ ಮತ್ತೆ ದೀರ್ಘಕಾಲದ ಬೆನ್ನು ನೋವಿನಿಂದ ಬಳಲ್ತಿದ್ರಂತೆ. ಯೋಗ ಅರ್ಬನ್ನ ಕಸ್ಟಮೈಸ್ಡ್ ಸೆಷನ್ಸ್ ಮೂಲಕ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಆದ್ರೆ ನನ್ನ ಪ್ರಶ್ನೆ ಇರೋದು ಮುಂದಿನ ಸಾಲಿನ ಬಗ್ಗೆ. ಆ ವ್ಯಕ್ತಿಯ ಭೌತಿಕ ನೋವು ಕಡಿಮೆಯಾದ್ಮೇಲೆ ಅವರ ನಿದ್ರೆಯ ಗುಣಮಟ್ಟ ಹೆಚ್ಚಾಗಿದೆ, ಜೊತೆಗೆ ಕೆಲಸದಲ್ಲಿ ಏಕಾಗ್ರತೆಯೂ ಹೆಚ್ಚಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಹೌದು, ಅಂದ್ರೆ ಕೇವಲ ಭುಜದ ನೋವು ಕಡಿಮೆ ಆದ್ರೆ ಕೆಲಸದಲ್ಲಿ ಏಕಾಗ್ರತೆ ಹೇಗೆ ಹೆಚ್ಚಾಗುತ್ತೆ? ಇದು ಹೇಗೆ ಲಿಂಕ್ ಆಗಿದೆ? ಯೋಗವು ದೈಹಿಕ ನೋವಿನಾಚೆಗೆ ಭಾವನಾತ್ಮಕ ಸ್ಥಿರತೆಯನ್ನು ಹೇಗೆ ತರುತ್ತೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಖಂಡಿತ. ಇದನ್ನೇ ನಾವು ಹೊಲಿಸ್ಟಿಕ್ ಅಥವಾ ಸಮಗ್ರ ಪರಿವರ್ತನೆ ಅಂತ ಕರೆಯೋದು. ದೈಹಿಕ ನೋವು, ಉದಾಹರಣೆಗೆ ಈ ಫ್ರೋಝನ್ ಶೋಲ್ಡರ್ ಅಥವಾ ನಿರಂತರ ಬೆನ್ನು ನೋವು, ಕೇವಲ ಆಯಾ ಅಂಗಗಳನ್ನ ಮಾತ್ರ ಬಾಧಿಸೋದಿಲ್ಲ. ಮತ್ತೇನ್ ಮಾಡುತ್ತೆ? ದೀರ್ಘಕಾಲದ ನೋವು ಒಂದು ಸೋರುತ್ತಿರುವ ನಲ್ಲಿಯ ಹಾಗೆ, ಲೈಕ್ ಅ ಲೀಕಿ ಫ್ಯಾಸೆಟ್. ಅದು ನಿಮ್ಮ ಮೆದುಳಿನ ಶಕ್ತಿ ಮತ್ತೆ ಮಾನಸಿಕ ಬ್ಯಾಂಡ್ವಿಡ್ತ್ ಅನ್ನು ನಿರಂತರವಾಗಿ ಹೀರ್ತಾ ಇರುತ್ತೆ. ಓ, ನಿಮ್ಗೆ ಗೊತ್ತಿಲ್ಲದಂತೆಯೇ ಆ ನೋವಿನ ಕಡೆಗೆ ನಿಮ್ಮ ಗಮನವಿರುತ್ತೆ. ಇದರಿಂದಾಗಿ ನೀವು ಸದಾ ಕಿರಿಕಿರಿ, ಸಂಗಪುಟ್ಟದಕ್ಕೂ ಕೋಪ ಮತ್ತೆ ತೀವ್ರ ಆಯಾಸದಲ್ಲಿರ್ತೀರಿ. ಓ, ಅಂದ್ರೆ ಆ ನೋವನ್ನ ಸಹಿಸಿಕೊಳ್ಳೋದಕ್ಕೆ ನಮ್ಮ ಅರ್ಧ ಎನರ್ಜಿ ಖರ್ಚಾಗಿರುತ್ತಾ? ಎಕ್ಸಾಕ್ಟ್ಲಿ. ಸರಿಯಾದ ಯೋಗಾಭ್ಯಾಸದಿಂದ ಆ ಭೌತಿಕ ನೋವು ನಿವಾರಣೆ ಆದಾಗ ಕೇವಲ ಆ ಭುಜಕ್ಕಷ್ಟೇ ಆರಾಮ ಸಿಗುವುದಿಲ್ಲ, ಬದಲಾಗಿ ನಿಮ್ಮ ಮೆದುಳಿಗೂ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ. ಆ ಸೋರುತ್ತಿದ್ದ ನಲಿ ಬಂದಾದ ಹಾಗೆ. ಹೌದು, ರಾತ್ರಿ ನೋವಿಲ್ದೆ ಉತ್ತಮ ನಿದ್ರೆ ಬಂದಾಗ ನಿಮ್ಮ ಮೆದುಳು ಸಂಪೂರ್ಣವಾಗಿ ರೀಚಾರ್ಜ್ ಆಗುತ್ತೆ. ಮರುದಿನ ನಿಮ್ಮ ಭಾವನಾತ್ಮಕ ಸ್ಥಿರತೆ ಸಹಜವಾಗಿಯೇ ಹೆಚ್ಚಿರುತ್ತೆ. ಖಂಡಿತ. ಭಾವನಾತ್ಮಕವಾಗಿ ಸ್ಥಿರವಾಗಿರುವ ಯಾವುದೇ ಕಿರಿಕಿರಿ ಇಲ್ಲದ ವ್ಯಕ್ತಿ ತನ್ನ ಕಚೇರಿಯ ಕೆಲಸದಲ್ಲಿ ಸಹಜವಾಗಿಯೇ ಹೆಚ್ಚಿನ ಏಕಾಗ್ರತೆ ಮತ್ತೆ ಬೆಟರ್ ವರ್ಕ್ ಪರ್ಫಾರ್ಮೆನ್ಸ್ ತೋರಲು ಸಾಧ್ಯವಾಗುತ್ತೆ. ಅಂದ್ರೆ ಇಲ್ಲಿ ಒಂದು ಅದ್ಭುತವಾದ ಸರಪಳಿ ಕ್ರಿಯೆ, ಚೈನ್ ರಿಯಾಕ್ಷನ್ ನಡೆಯುತ್ತೆ. ಭೌತಿಕ ದೇಹದ ಒಂದು ಸಣ್ಣ ಗಂಟನ್ನ ಬಿಡಿಸಿದ್ರೆ ಅದು ಮನಸ್ಸಿನ 1000 ಗಂಟುಗಳನ್ನ ತಾನಾಗಿಯೇ ಬಿಡಿಸುತ್ತೆ. ಡೆಫಿನೆಟ್ಲಿ. ಆಧುನಿಕ ಜೀವನದ ಬಹುಮುಖಿ ಸಮಸ್ಯೆಗಳಿಗೆ ಯೋಗ ಅರ್ಬನ ಒದಗಿಸುತ್ತಿರುವ ಅತ್ಯಂತ ವ್ಯವಸ್ಥಿತ ಪರಿಹಾರವೇ ಇದು. ನಮ್ಮ ಈ ಕುಳಿತಲ್ಲೇ ಇರುವ ಜೀವನ ಶೈಲಿಯ ಸಮಸ್ಯೆಗಳು ಕೇವಲ ಒಂದು ದಿನದಲ್ಲಿ ಹುಟ್ಟಿಕೊಂಡಿದ್ದಲ್ಲ, ಅದು ವ್ಯವಸ್ಥಿತವಾಗಿ ಅಂದ್ರೆ ಸಿಸ್ಟಮಿಕ್ ಆಗಿ ಬೆಳೆದು ಬಂದಿದೆ. ಹೌದು. ಹಾಗಾಗಿ ಅದರ ಪರಿಹಾರವೂ ಅಷ್ಟೇ ವ್ಯವಸ್ಥಿತವಾಗಿ ಸೈಂಟಿಫಿಕ್ ಆಗಿಯೇ ಇರಬೇಕು. ಯೋಗ ಅರ್ಬನ್ ಅದನ್ನು ಬಹಳ ಅಚ್ಚುಕಟ್ಟಾಗಿ ನುರಿತ ತಜ್ಞರ ಮೂಲಕ ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುತ್ತಿದೆ. ಅವರ ಈ ಕಸ್ಟಮೈಸ್ಡ್ ವಿಧಾನವು ಯೋಗವನ್ನ ಏನೋ ಒಂದು ದಿನದ ಮೋಜಿನ ಸಾಹಸವನ್ನಾಗಿ ಮಾಡದೆ ದಿನನಿತ್ಯದ ದೀರ್ಘಾವಧಿಯ ಲೈಫ್ ಸ್ಟೈಲ್ ಅಭ್ಯಾಸವನ್ನಾಗಿ ಮಾಡಲು ಜನರನ್ನ ಪ್ರೇರೇಪಿಸುತ್ತಿದೆ.
ಇದೆಲ್ಲವನ್ನು ಆಳವಾಗಿ ವಿಶ್ಲೇಷಿಸಿದ ನಂತರ ನಾವಿಂದು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬಹುದು. ಅಂತಿಮ ಸಾರಾಂಶವೇನೆಂದರೆ ಯೋಗ ಅರ್ಬನ್ ಎನ್ನುವುದು ಕೇವಲ ಒಂದು ಸಾಮಾನ್ಯ ಯೋಗ ಸೇವೆಯಲ್ಲ. ಇದು ಬೆಂಗಳೂರಿನ ಅತಿ ಒತ್ತಡದ ಜೀವನ ಶೈಲಿಗಾಗಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾದ ಹೈಪರ್ ಪರ್ಸನಲೈಸ್ಡ್ ವೆಲ್ನೆಸ್ ವ್ಯವಸ್ಥೆ. ಇದು ಯೋಗವನ್ನು ಕೇವಲ ಒಂದು ಕ್ಯಾಲೋರಿ ಕರಗಿಸುವ ಫಿಟ್ನೆಸ್ ಟ್ರೆಂಡ್ನಿಂದ ಮೆಡಿಕಲ್ ಲೆವೆಲ್ ಕರೆಕ್ಟಿವ್ ಟೂಲ್ ಮತ್ತೆ ದೈನಂದಿನ ಜೀವನ ಶೈಲಿಯ ಅಪ್ಗ್ರೇಡ್ ಆಗಿ ಯಶಸ್ವಿಯಾಗಿ ಪರಿವರ್ತಿಸಿದೆ. ಯೋಗ ಅರ್ಬನ್ನ ಈ ವಿಶಿಷ್ಟ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಆಳವಾದ ಮಾಹಿತಿ ಬೇಕಿದ್ರೆ yogaurban.in ಅಂದ್ರೆ ಆ ವೆಬ್ಸೈಟ್ ಅನ್ನು ಕೂಡ ರೆಫರ್ ಮಾಡಬಹುದು. ಹೌದು, ಇದು ಇಂದಿನ ನಮ್ಮ ವಿಶ್ಲೇಷಣೆಯ ಬಹಳ ಮುಖ್ಯವಾದ ಕನ್ಕ್ಲೂಷನ್. ಆದರೆ ಇದೆಲ್ಲವನ್ನೂ ನಾವು ಇನ್ನೂ ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ನನ್ನ ತಲೆಯಲ್ಲಿ ಒಂದು ಬಹಳ ದೊಡ್ಡ ಮತ್ತೆ ಗಂಭೀರವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನು ಆ ಪ್ರಶ್ನೆ? ನಮ್ಮ ಇಂದಿನ ಆಧುನಿಕ ಕಾರ್ಪೊರೇಟ್ ಕೆಲಸದ ವಾತಾವರಣವನ್ನು ಒಮ್ಮೆ ಕಣ್ಮುಚ್ಚಿ ಊಹಿಸ್ಕೊಳ್ಳಿ. ಅಲ್ಲಿನ ಪ್ರತಿಯೊಂದು ಅಂಶವೂ ನಾವು ಕೂರುವ ಎರ್ಗೊನಾಮಿಕ್ ಕುರ್ಚಿಯಿಂದ ಹಿಡಿದು ನಾವು ಬಳಸುವ ಸಾಫ್ಟ್ವೇರ್, ಟ್ರ್ಯಾಕಿಂಗ್ ಟೂಲ್ಸ್ ಎಲ್ಲವೂ ನಮ್ಮಿಂದ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿಯನ್ನು ಹೊರತೆಗೆಯಲು ಅತ್ಯಂತ ವ್ಯವಸ್ಥಿತವಾಗಿ ಸೈಂಟಿಫಿಕ್ ಆಗಿ ವಿನ್ಯಾಸಗೊಂಡಿರುತ್ತೆ. ಹೌದು, ಕಾರ್ಪೊರೇಟ್ ಮಿಷನ್ ಕೆಲಸ ಮಾಡೋದೇ ಹಾಗೆ. ಹಾಗಾದರೆ ನಮ್ಮ ದೇಹ ಮತ್ತೆ ಮನಸ್ಸಿನ ಆರೋಗ್ಯದ ದಿನಚರ್ಯೆಯು ನಮ್ಮನ್ನ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವಂತೆ ಮಾಡಲು, ಅಂದ್ರೆ ಆ ಎನರ್ಜಿಯನ್ನು ಮರಳಿ ಪಡೆಯಲು ಅಷ್ಟೇ ಪ್ರಬಲವಾಗಿ ವಿನ್ಯಾಸಗೊಂಡಿರಬೇಕಲ್ವೇ? ಆಲೋಚನೆ ಮಾಡಿ, ಸಾಲ್ದು. ನಮ್ಮನ್ನು ನಾವು ರಿಕವರ್ ಮಾಡಿಕೊಳ್ಳೋದಕ್ಕೂ ಅಷ್ಟೇ ವ್ಯವಸ್ಥಿತವಾದ ಪ್ರಬಲವಾದ ವಿನ್ಯಾಸ ಬೇಕು. ಈ ವೇಗದ ನಗರದಲ್ಲಿ, ನಮ್ಮದೇ ಮನೆಯ ಶಾಂತ ವಾತಾವರಣದಲ್ಲಿ ನಮಗಾಗಿಯೇ ರೂಪಿಸಿದ ಯೋಗದ ಮೂಲಕ ನಮ್ಮ ಆರೋಗ್ಯವನ್ನು ಮರಳಿ ಪಡೆಯುವುದು ಬಹುಶಃ ಆಧುನಿಕ ಬರ್ನೌಟ್ ಸಂಸ್ಕೃತಿಯ ವಿರುದ್ಧದ ಅತಿದೊಡ್ಡ ಮತ್ತೆ ಅತ್ಯಂತ ಅಗತ್ಯವಾದ ಕ್ರಾಂತಿಯಾಗಿರಬಹುದು. ವಾವ್, ಅದನ್ನು ನಿಜಕ್ಕೂ ಕಣ್ಣು ತೆರೆಸುವ ಪ್ರಶ್ನೆ. ಕೆಲ್ಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ರಿಕವರಿಗೂ ಅಷ್ಟೇ ಸೈಂಟಿಫಿಕ್ ಆದ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಅದ್ಭುತವಾದ ಆಲೋಚನೆ. ನಾನು ಚರ್ಚೆಯ ಆರಂಭದಲ್ಲಿ ಹೇಳಿದ ಹಾಗೆ ಆ ಬ್ಯಾಟರಿ ಖಾಲಿಯಾಗಿರೋ ದುಬಾರಿ ಸ್ಮಾರ್ಟ್ಫೋನ್ಗೆ ಕೇವಲ ದಾರಿಯಲ್ಲಿ ಸಿಗೋ ಯಾವುದೋ ಸಾಮಾನ್ಯ ಚಾರ್ಜರ್ ಹಾಕಿದ್ರೆ ಸಾಲದು. ಹೌದು, ಖಂಡಿತ ಸಾಲದು. ಅದಕ್ಕೆ ಅದರದೇ ಆದ ಒರಿಜಿನಲ್ ಕಸ್ಟಮೈಸ್ಡ್ ಆದ ಫಾಸ್ಟ್ ಚಾರ್ಜರ್ ಬೇಕು. ಯೋಗ ಅರ್ಬನ್ ಅಂತ ಉಪಕ್ರಮಗಳು ನಿಖರವಾಗಿ ಅದೇ ಕೆಲಸವನ್ನ ಮಾಡ್ತಿವೆ. ನಮ್ಮ IT ವೃತ್ತಿಪರರ ಆಂತರಿಕ ಬ್ಯಾಟರಿಯನ್ನ ಅತ್ಯಂತ ವೈಜ್ಞಾನಿಕವಾಗಿ ರೀಚಾರ್ಜ್ ಮಾಡ್ತಿವೆ. ಇದೊಂದು ನೆನಪಿನಲ್ಲಿಡಬೇಕಾದ ಅಂಶ. ಮುಂದಿನ ಬಾರಿ ಯಾರೇ ಆಗಲಿ ಲ್ಯಾಪ್ಟಾಪ್ ಸ್ಕ್ರೀನ್ ಮುಂದೆ ಕುತ್ತಿಗೆ ಬಾಗಿಸಿ ಕೂತಾಗ ಅಥವಾ ಬೆನ್ನು ನೋವು ಕಾಣಿಸಿಕೊಂಡಾಗ ತಮ್ಮ ಆಂತರಿಕ ಬ್ಯಾಟರಿ ಲೆವೆಲ್ ಎಷ್ಟಿದೆ ಅಂತ ಒಮ್ಮೆ ಪರೀಕ್ಷಿಸಿಕೊಳ್ಳುವುದು ಬಹಳ ಒಳ್ಳೆತು. ಅಲ್ಲಿಗೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸೋಣ.